नाजरीन अस्सलाम वालेकुम। हमारे चैनल लीडर सियासत को लाइक कीजिए, शेयर कीजिए, सब्सक्राइब कीजिए, बेल आइकन को दबाएं। ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇವತ್ತು ಯಾವ ಉದ್ದೇಶದಿಂದ ರೈತ ವಿರೋಧಿ ಈ ಕೃಷಿ ಕಾಯ್ದೆಗಳನ್ನು ಇವತ್ತು ತಂದಿರುವಂಥದ್ದು, ಇದು ಬಂಡವಾಳಶಾಹಿಗಳನ್ನ ಮೆಚ್ಚುವುದಕ್ಕೋಸ್ಕರ ಇವರು ತಂದಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದರೆ ಇವತ್ತು ಇಡೀ ದೇಶದಾದ್ಯಂತ ದೆಹಲಿಯಲ್ಲಿ ತಾವು ನೋಡ್ತಾ ಇದ್ದೀರಾ, ಸಿಂಘು ಬಾರ್ಡರ್ನಲ್ಲಿ ಪಂಜಾಬ್ನ ರೈತರು ಮತ್ತು ಹರಿಯಾಣದ ರೈತರು ಎಲ್ಲರೂ ಕೂಡ ಇವತ್ತು ಜೀವನದ ಹಂಗು ತೊರೆದು ಈಗಾಗಲೇ 40ಕ್ಕೂ ಹೆಚ್ಚು ರೈತರು ಪ್ರಾಣವನ್ನು ಆ ಚಳಿಯಲ್ಲಿ ಲೆಕ್ಕಿಸದೆ ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ದಾರೆ. ಇಷ್ಟಾದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಈ ನೀತಿಯನ್ನು ವಾಪಸ್ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದು ಎಷ್ಟರ ಮಟ್ಟಿಗೆ ಇದು ಬಂಡವಾಳಶಾಹಿಗಳ ಒಂದು ಹಿಡಿತದಲ್ಲಿ ಈ ಸರ್ಕಾರ ಇದೆ ಅನ್ನೋದನ್ನು ತೋರಿಸುತ್ತೆ. ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ರಾಮಲೀಲಾ ಮೈದಾನದಲ್ಲಿ ಕಳೆದ ಬಾರಿ ಇವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅವತ್ತೇ ಹೇಳಿದರು, ಯಾವ ಸರ್ಕಾರಗಳು ರೈತನಿಗೆ ಅನ್ಯಾಯ ಮಾಡ್ತವೋ, ಯಾವ ಸರ್ಕಾರಗಳು ರೈತನ ವಿರುದ್ಧವಾಗಿ ಒಂದು ಕಾಯ್ದೆಗಳನ್ನು ಮಾಡ್ತವೋ ಅಂಥ ಸರ್ಕಾರಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ನರೇಂದ್ರ ಮೋದಿಯವರೇ, ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ರಾಜ್ಯಭಾರವನ್ನು ಮಾಡಬೇಕು ಅಂತ ದೇಶದ ಒಂದು ಆಡಳಿತವನ್ನು ಮಾಡಬೇಕು ಅಂತ ಅವತ್ತೇ ಕಿವಿ ಮಾತು ಹೇಳಿದರೂ ಕೂಡ ನರೇಂದ್ರ ಮೋದಿಯವರಿಗೆ ಆ ಹಿತವಾದ ವಚನಗಳು ಕೂಡ ಅವರಿಗೆ ತಲೆಗೆ ಹೋಗಲಿಲ್ಲ. ಸರ್, ರೈತರ ಪರಿಸ್ಥಿತಿ ಏನಿದೆ ಸರ್ ಈಗ? ಇವತ್ತು ರೈತರ ಪರಿಸ್ಥಿತಿಯನ್ನು ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತಹ ನರೇಂದ್ರ ಮೋದಿಯವರಿಗೆ ಗಮನ ಇಲ್ಲ. ರೈತ ಏನು ಬೇಕಾದರೂ ಆಗ್ಬೋದು. ರೈತ ಇವತ್ತು ಬೀದಿಯಲ್ಲಿ ಅನ್ನ ಕೊಡೋದಕ್ಕೆ ರೈತ ಬೇಕು. ಅನ್ನವನ್ನು ಸತ್ತಿದ್ದಾರೆ ಗೋಲಿಬಾರಲ್ಲಿ ಡೆಲ್ಲಿಯಲ್ಲಿ, ಅದ್ರ ಬಗ್ಗೆ ಹೇಳಿ. ಅದೇ ಈ ದೇಶದ ಬೆನ್ನೆಲುಬು ರೈತ. ಇವತ್ತು ಗೋಲಿಬಾರ್ ಆಗಿದೆ, ರೈತರ ಪ್ರಾಣತ್ಯಾಗ ಆಗಿದೆ. ಯಾವುದಕ್ಕೂ ಲೆಕ್ಕ ಇಲ್ಲ. ಇವತ್ತು ರೈತರ ಪ್ರಾಣಗಳಿಗೆ ಲೆಕ್ಕ ಇಲ್ಲ. ಇವತ್ತು ಬೇಕಾಗಿರೋದು ಇಷ್ಟೇ, ಅವರ ಅಧಿಕಾರವನ್ನು ಹಿಡಿಯೋದಕ್ಕೋಸ್ಕರ ಒಂದು ಹಿಂದೆ ನಿಂತ್ಕೊಂಡು ಸಹಾಯ ಮಾಡಿದವರ ಒಂದು ಹಿತವನ್ನು ಕಾಪಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹೊರತು ಇವತ್ತಿನವರೆಗೂ ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಯಾವುದೇ ಒಂದು ನಿರ್ಧಾರವನ್ನು ಮಾಡಿಲ್ಲ. ಕಣ್ಣೋರ್ಸೋಕ್ಕೋಸ್ಕರ 18 ಮಂತ್ಸ್ ಸಸ್ಪೆಂಡೆಡ್ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ 18 ತಿಂಗಳಾದಮೇಲೆ ಮತ್ತೆ ಅದನ್ನು ಜಾರಿಗೆ ತರ್ತೀವಿ ಅಂತ ಅರ್ಥ. ಆದ್ದರಿಂದ ನಮ್ಮ ಮಾತುಗಳಿಷ್ಟೇ, ಈ ಕೃಷಿ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ತಕ್ಷಣವೇ ವಾಪಸ್ ತಗೋಬೇಕು. ಮತ್ತು ಇವತ್ತು ಈ ದೇಶದ ಬೆನ್ನೆಲುಬು ರೈತನಿಗೆ ಸಹಕಾರಿಯಾಗುವಂತಹ ಕಾರ್ಯಕ್ರಮಗಳನ್ನು ಕೊಡಬೇಕು. ಈ ದೇಶದ ಇವತ್ತು ನರೇಂದ್ರ ಮೋದಿಯವರು 130 ಕೋಟಿ ಜನರು ಕೂಡ ಅವರ ಆಳ್ವಿಕೆಗೆ ಒಳಪಡುವಂಥ ಸಂದರ್ಭದಲ್ಲಿ ಎಲ್ಲರ ಹಿತವನ್ನು ಕಾಯಬೇಕು. ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ಅಂತಹ ದೇಶದಲ್ಲಿ ಇವತ್ತು ಕೃಷಿಕನಿಗೆ ಇವತ್ತು ನೀವು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಜವಾಗಲೂ ಅನಾಹುತಗಳು ಸಂಭವಿಸುತ್ತವೆ. ರಾಜಕೀಯವಾಗಿ ನೀವು ಮುಂದೆ ಈ ಸರ್ಕಾರ ಉಳಿಯೋದಿಲ್ಲ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ತಕ್ಷಣ ಈ ಕೃಷಿ ಕಾಯ್ದೆಗಳನ್ನು ಸರ್ಕಾರ ವಾಪಸ್ ತಗೋಬೇಕು ಅಂತ ನಾನು ಈ ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಭಾಳಷ್ಟು ಕಡೆ ಪ್ರತಿಭಟನೆ ಕೂಡ ಆಗ್ತಿದೆ. ಭಾಳ ದಿನದಿಂದ ರೈತರೆಲ್ಲ ಕೂತಿದ್ದಾರೆ ಚಳಿಯಲ್ಲಿ. ಬದಲಾವಣೆ ಏನೂ ಕಾಣ್ತಾ ಇಲ್ಲ ಸರ್. ನಾನು ನಿಮಗೆ ಈಗಾಗಲೇ ಹೇಳಿದಾಗೆ ಈ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯ ಬದ್ಧತೆ ಇಲ್ಲ. ಇವತ್ತು ನೀವು ಏನು ಬೇಕಾದರೂ ಆಗಲಿ, ರೈತರ ಪ್ರಾಣ ಹೋಗಲಿ, ಚಳಿಲಿ ಮಳೆಯಲ್ಲಿ ಎಲ್ಲೇ ಅವರು ಕೂತ್ಕೊಂಡಿದ್ರು ಅವ್ರ ಬಗ್ಗೆ ಯೋಚನೆ ಇಲ್ಲ. ದಬ್ಬಾಳಿಕೆ, ಯಾರಾದರೂ ಪ್ರತಿಭಟಿಸ್ತಾ ಇದ್ದರೆ ಪ್ರತಿಭಟನೆಗೂ ಕೂಡ ಅವಕಾಶ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಈ ಸರ್ಕಾರದ ಒಂದು ನಡವಳಿಕೆಯಾಗಿದೆ. ಅದರಿಂದ ಮತ್ತು ಅವರ ಹಕ್ಕುಗಳನ್ನು ಕಿತ್ಕೊಳ್ಳೋ ಅಂಥದ್ದು ಇದು
ಈ ರೀತಿಯಾಗಿ ರೈತರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅದು ಯಾವುದೇ ರೀತಿಯಲ್ಲೂ ಈ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ತಕ್ಷಣವಾಗಿ ಈ ಕೃಷಿ ನೀತಿಗಳನ್ನು ತಾತ್ಕಾಲಿಕವಾಗಿ ಅಲ್ಲ, ಶಾಶ್ವತವಾಗಿ ಇದನ್ನು ವಾಪಸ್ ಪಡಿಬೇಕು ಅಂತ ನನ್ನ ಮಾತುಗಳಲ್ಲಿ ಆಗ್ರಹಿಸ್ತೇನೆ. ನಮ್ಮ ಹೆಸರು ಸರ್? ಪ್ರಸಾದ್ ಗೌಡ JDS ಮುಖಂಡರು. ಹಾಸನ. ಐ came from Hassan constituency, Hassan district. We all friends from our farmers community had come from Hassan to support this event of protest organized by our farmers community fraternity. Idea is to support the Delhi farmers protest from Bangalore. We are from Hassan. We are trying to support and argue and demanding to take back the farmers' laws, whatever the farmers' laws passed by the central government. It is illegal on the part of the farmers. Farmers are suffering out of this. So we are demanding immediately central government, Narendra Modi ji, should take back all these farmers' laws into immediate effect, so that farmers can live their life happily and peacefully. And all these days, from last 60 days, farmers in Delhi, Singhu border, are protesting, living their life. Today they have there was a fire on the farmers. 2 lives have gone, and Prime Minister Modi is not willing to support farmers. He is willing to support only industrialists of our country who are helped to form their government. I am immediately demanding for Prime Minister Modi ji should take back this farmer laws, illegal farmer laws, which hurting the farmers fraternity with immediate effect. Your good name, sir? Prasad Gowda, TR Prasad Gowda from Hassan constituency. Thank you.